ಮಾಡಕ್ ಕೆಲಸ ಇಲ್ಲ ಇವ್ರಿಗೆಲ್ಲ. ಇಲ್ಲ ಇಲ್ಲ ಶರ್ಟಿಗೆ ಬಾ, ಆಡು ಕುಂಟಬಿಲ್, ಆಡು ಕುಂಟಬಿಲ್. ನಮ್ಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ, ಆಡು ಕುಂಟಬಿಲ್ ಮಾಡ್ಲಿಕ್ಕೆ ಕೆಲಸ ಇಲ್ಲ. ಬಂದ್ಬಿಟ್ಟ ನಂದೆಲ್ಲಿಡಿ ನಂದಗೋಪಾಲ ಅಂತ. ಬಾಯ್. ಮಾಡಕ್ ಕೆಲಸ ಇಲ್ವಾ? ಶೆಡ್ಗೆ ಹೋಗೋಣ ಬಾ, ಕುಂಟೆ ಬಿಲ್ ಆಡೋಣ ಬಾ. ಶೆಡ್ಗೆ ಬಾ, ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ, ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಬಾ ಶೆಡ್ಗೆ ಹೋಗೋಣ, ಕೆಲಸ ಇಲ್ವಾ? ಬಾ ಶೆಡ್ಗೆ ಹೋಗೋಣ, ಆಮೇಲೆ ಕುಂಟಾವಿಲ್ಲ ಆಡೋಣ ಅಂತ. ಹಾಗಾಗಿ ಖುಷಿ. ಶೆಡ್ಗೆ ಬಂದ್ಬಿಟ್ಟು ಒಂದು ಕೈದಿ ನಂಬರ್ ಕೊಟ್ಟರೆ ಅದನ್ನು ಸಹಿತ ಟ್ಯಾಟು ಹಾಕಿಸ್ಕೊಂಡು ಗಾಡಿ ಮೇಲೆ ಹಾಕ್ಸ್ಕೊಂಡು ಅಥವಾ ಅದ್ರ ಮೇಲೆ ಸಿನಿಮಾ ಟೈಟ್ಲ್ ರಿಜಿಸ್ಟರ್ ಮಾಡಬೇಕು ಅನ್ನುವ ಹಂತಕ್ಕೆ ಹೋಗ್ತಾ ಇದೆಯಲ್ಲ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ಮಾಡೋಕ್ಕೆ ಕೆಲಸ ಇಲ್ವಾ? ಶೆಡ್ಗೆ ಹೋಗೋಣ ಬಾ, ಕುಂಟೆ ಬಿಲ್ ಆಡೋಣ ಬಾ. ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಎಷ್ಟು ವೈರಲ್ ಆಗಿದೆ ಅಂದರೆ ಬರೀ ಇನ್ಸ್ಟಾಗ್ರಾಮ್ನ ರೀಲ್ಸ್ನಲ್ಲಿ ಹತ್ರ 5.5 to 6 ಕೋಟಿ ವ್ಯೂಸ್ ಆಗಿದೆ. ಅಂದರೆ ಈ ಆಡಿಯೋ ಬಳಸ್ಕೊಂಡು ಅಷ್ಟು ಜನ ಅದನ್ನು ವೈರಲ್ ಮಾಡ್ತಾ ಇದ್ದಾರೆ. ಆ ವೈರಲ್ನ ಮೂಲ ವ್ಯಕ್ತಿ ಅಂದರೆ ಸಿಚುವೇಶನ್ನ ಕನ್ನಡದ ಅಂದರೆ ರಿಪಬ್ಲಿಕ್ ಕನ್ನಡದ ನ್ಯೂಸ್ ಓದಬೇಕಾದ್ರೆ ಜಯಪ್ರಕಾಶ್ ಶೆಟ್ಟರು ಹೇಳಿದ ಮಾತು. ಅದೇ ಜಯಪ್ರಕಾಶ್ ಶೆಟ್ಟಿ ಅವ್ರ ಜೊತೆ ನಾನು ಇದ್ದೀನಿ, ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಶೆಡ್ಗೆ ಬಂದ್ಬಿಟ್ಟು ನೀವು ಬಿಟ್ಟರೆ ನಮ್ಮನ್ನೇ ಕರಿತೀರಾ ಅಂದ್ಬಿಟ್ಟು ನಾವೇ ನಿಮ್ಮ ಶೆಡ್ಡಿಗೆ ಬಂದುಬಿಟ್ಟಿದ್ದೀವಿ ಇವತ್ತು. ಸೊ ಫಸ್ಟ್ ಆಫ್ ಆಲ್ ಅದು ಇಷ್ಟೆಲ್ಲ ಜನ ಸಿಕ್ಕಾಪಟ್ಟೆ ಕಷ್ಟಪಡ್ಕೊಂಡು ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಸುದ್ದಿಯನ್ನು ಹೆಕ್ಕುವಾಗ ಎಷ್ಟು ಒದಾಡ್ತಾ ಇರ್ತಾರೆ ಮೀಡಿಯಾದವ್ರು ಒಂದು ಗೊತ್ತು. ಸೊ ನೀವು ಸ್ಕ್ರೀನಲ್ಲಿ ಇರ್ತೀರಿ, ನಿಮಗೆ ಟಾಕ್ ಬ್ಯಾಕಲ್ಲಿ ಬರುತ್ತೆ. ಹಿಂಗೊಂದು ಪವಿತ್ರ ಗೌಡ ಅವರ ಸಹೋದರ ಹಿಂಗೆ ಬಂದಿದ್ದ, ಹಿಂಗೆ ಕೆಲಸ ಇಲ್ವಾ ಅಂತ ಮಾತಾಡಿದ ಬೈಟ್ ಪ್ಲೇ ಆದ ತಕ್ಷಣ ನೀವು ಮಾತಾಡೋಕ್ಕೆ ಶುರು ಮಾಡ್ತೀರಿ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪಂಡ್? ಬಾ ಶೆಡ್ಗೆ ಹೋಗೋಣ ಬಾ ಅಂತ ಕರೆಯೋ ಅಷ್ಟು ಕೋಪ ಬಂದಿದೆ ಯಾಕೆ ನಿಮಗೆ? ಈಗ ಒಂದು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಗಳಾದಾಗ ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಮತ್ತೊಂದು ಕೂಡ ಆತ ಎಲ್ಲಿಗೆ ಹೋಗ್ತಾ ಇದ್ದ, ಜೈಲಿಗೆ ಹೋಗ್ತಾ ಇದ್ದದ್ದು. ಅದು ಕೂಡ ಯಾರು ತಪ್ಪಿತಸ್ಥರಾಗಿ ಆರೋಪಿಗಳಾಗಿ ಇದ್ದವರನ್ನು ನೋಡ್ಕೊಂಡು ಹೋಗೋಕ್ಕೆ ಬಂದಿತ್ತು. ಯಾರೇ ಆಗಲಿ, ನಾವು ಕ್ಯಾಮ್ರಾಮನ್ಗಳೇನಿರ್ತಾರೆ, ಕ್ಯಾಮ್ರಾ ಇಟ್ಕೊಂಡಿರ್ತಾರೆ. ನಿಮಗೆ ಮಾತಾಡಲಿಕ್ಕೆ ಇಷ್ಟ ಇದೆಯಾ ಮಾತಾಡಿ, ಇಲ್ಲಾಂದರೆ ಏನು ತಲೆ ಮೇಲೆ ಫೋರ್ಸ್ ಮಾಡಲ್ಲ. ಸರ್ ಅಂತೀವಿ, ಅಥವಾ ಏನಾದರೂ ಮಾತಾಡಲಿಕ್ಕಿದೆ ಅಂತೀವಿ. ಈಗ ಮೊನ್ನೆ ರಕ್ಷಿತ್ ಅವರು ಬಂದರು, ಏನು ಮಾತಾಡಿದ್ರು ಸರ್ ಅಂದಾಗ ಅದೆಲ್ಲ ಬೇಡ ಸಾಕಿಷ್ಟೇ ಅಂತ ಹೊರಟೋಗ್ಬಿಟ್ರು. ಇವನು ಕ್ಯಾಮ್ರಾ ಹಿಡಿದಿದ್ದಾರೆ ಅಷ್ಟೇ. ಆಮೇಲೆ ಅವನೇನು ಅಂಗಡಿಗೆ ಹೋದಾಗ ಮತ್ತು ಮನೇಲಿರುವಾಗ ಏನು ಹಿಡಿದದಲ್ಲ, ಜೈಲಿಗೆ ಸಹೋದರಿನ ನೋಡೋಕೆ ಬಂದಾಗ ಹಿಡಿತಿತ್ತು. ಅದೇನಾಗ್ಬಿಡ್ತು ಅಂದರೆ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಹುಡುಗರೆಲ್ಲ, ಕ್ಯಾಮ್ರಾಮ್ಯಾನು, ರಿಪೋರ್ಟರ್ಸ್ ಎಲ್ಲ. ನೀವು ಮಾಡೋಕ್ಕೆ ಬೇರೆ ಕೆಲಸ ಇಲ್ವೋ? ಅಯ್ಯೋ ಯಾರು ಕೆಲಸ ಇಲ್ಲದಿದ್ದು, ಅದಕ್ಕೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಅದು ಒಂಥರ ಟ್ರಿಗರ್ ಫುಲ್ ಟ್ರಿಗರ್ ಆಗ್ಬಿಟ್ಟು, ಇಲ್ಲ ಮಾಡಲಿಕ್ಕೇನು ಕೆಲಸ ಇಲ್ಲ, ಬಸ್ ಶೆಡ್ಗೆ ಹೋಗೋಣಪ್ಪ, ಕುಂಟಾವಿಲ್ಲ ಆಡೋಣಪ್ಪ ಅಂತೇಳಿ ಹಂಗಾಗಿದ್ದು ಅದು. ಸೊ ಅಂದರೆ ಈ ದರ್ಶನ್ ಕೇಸ್ನಲ್ಲಿ ಓವರಾಲ್ ನೀವು ನೋಡಿದಾಗ ನೀವು ಆ್ಯಕ್ಟಿವ್ ಆಗಿ ಅದನ್ನು ಜನರಿಗೆ ಫಾಲೋ ಮಾಡ್ತಾಯಿದ್ದೀರಾ, ಆ್ಯಕ್ಟಿವ್ ಆಗಿ ಫಾಲೋ ಮಾಡ್ತಾ ಇದ್ದೀರಾ. ಅದರ ಆಚೆಗೆ ಅವ್ರ ಫ್ಯಾಮಿಲಿಗೆ ಅನಿಸಿರುತ್ತೆ, ಅಯ್ಯೋ ಏನಪ್ಪ ಪದೇ ನಮ್ಮ ಅಕ್ಕನ ತೋರಿಸ್ತಾರೆ ಅಥವಾ ದರ್ಶನ್ ತೋರಿಸ್ತಾರೆ ಅಂತ. ವಾಟ್ ಇಸ್ ದ ರಿಯಲ್ ಪ್ರಾಕ್ಟಿಕ್ಯಾಲಿಟಿ ಆಫ್ ದ ಮೀಡಿಯಾ? ಅಂದರೆ ಯಾಕೆ ತೋರಿಸ್ಬೇಕಾಗಿ ಬರುತ್ತೆ ಅಷ್ಟು? ನಾವು ಏನು ಹೇಳ್ತೀವಿ, ರಾಜಕಾರಣಿಗಳಿರ್ಬೋದು, ಸ್ಟಾರ್ಗಳಿರ್ಬೋದು, ಇವರು ಜನಸಾಮಾನ್ಯರ ಆಸ್ತಿ. ಒಮ್ಮೆ ಇವರು ತುಂಬ ಚೆನ್ನಾಗಿ ಹೇಳ್ತಾರೆ, ಯಾರು ಪಾಟೀಲ್ ಪುಟ್ಟಪ್ಪ, ಮರೆ ಎರಿದು ಮಂಗನ ಕುಂಡಿ ಎಲ್ರಿಗೂ ಕಾಣಿಸುತ್ತೆ ಅಂತ. ಕಾಂಜಿ ಪಿಂಜಿಗಳು ಯಾರೋ ಒಂದು ಇದ್ದರೆ, ಲೋಕಲ್ಗಳಿದ್ದರೆ ಬೇರೆ, ಅವ್ರು ಹೇಳುವಂಥ ಪ್ರತಿಯೊಂದು ಮಾತುಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ದರ್ಶನ್ಗಿರುವಂಥ ಫ್ಯಾನ್ ಫಾಲೋವರ್ಸ್ ನಾನೇ ಹೇಳ್ತಾ ಇದ್ದೆ. ತಮಿಳ್ನಾಡಲ್ಲಿ ಹೆಂಗೆ ರಜನಿಕಾಂತೋ ಹಂಗೆ ದರ್ಶನ್ ಇಲ್ಲಿ ಒಂದು ಫಿಲ್ಮ್ಗೆ ಸೈನ್ ಮಾಡಿದ ತಕ್ಷಣ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಸೇಲ್ ಆಗುತ್ತೆ, ಸ್ಯಾಟಲೈಟ್ ಸೇಲ್ ಆಗುತ್ತೆ. ಇಂಥ ಅಪರಾಧಗಳಾದಾಗ ನೋಡಿ, ತಪ್ಪಿದ್ದವರಿಗೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ, ಇಂಥದ್ದೇ ಮಾತುಗಳು ಬರಬೇಕು. ಬಿಟ್ಟರೆ ನಾವಿಲ್ಲ ಅದನ್ನು ಸಮರ್ಥನೆ ಮಾಡುವಂಥದ್ದು ಆಗಲೇಬಾರ್ದು. ಇದು ಒಂದು ಅಂತ ಇವತ್ತು ಶುರು ಆದರೆ ನಾಳೆ ಭಾಳ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಪರಿಣಾಮಗಳನ್ನು ಬೀರುತ್ತೆ. ಫೈನಲಿ ನಾವು ಇರಬೇಕಾಗೋದು ಈ ಸಮಾಜದಲ್ಲಿ. ಇಲ್ಲಿ ಕಾಂಗ್ರೆಸ್ಸೋ, BJPಯೋ, ದರ್ಶನ್ ಅವರೋ, ಸುದೀಪ್ ಅವರೋ ಆ ಪ್ರಶ್ನೆ ಬರೋದಿಲ್ಲ. ಕನ್ನಡ ಚಿತ್ರರಂಗ ಇಲ್ಲಿ ಎನ್ನೆಲ್ಲ, ಇಲ್ಲಿ ಜಲ. ಹಾಗಿರೋ ಸಂದರ್ಭದಲ್ಲಿ ನಾವು ಎರಡನ್ನೂ ಕೂಡ, ಈಗ ಅವ್ರು ಹೇಳ್ದಂಗೆ ಅವರ ಬಗ್ಗೆ ಪಾಸಿಟಿವ್ ಯಾರು ಮಾತಾಡ್ತಾರೆ ಅದನ್ನು ತೋರಿಸ್ತೀವಿ, ಅವ್ರ ಬಗ್ಗೆ ನೆಗೆಟಿವ್ ಯಾರು ಮಾತಾಡ್ತಾರೆ ಅದನ್ನು ತೋರಿಸ್ತೀವಿ. ಎಲ್ಲವನ್ನು ಕೂಡ ನೀವು ಬೇಕಿದ್ದರೆ ಅದನ್ನು ವಿಮರ್ಶೆ ಮಾಡಿ ನೋಡಿ. ಆ ಸಂದರ್ಭದಲ್ಲಿ ಒಬ್ಬನ ಕೊಲೆ ಆಗಿದೆ ಅಂತ ಹೇಳುವಾಗ ಹಾಗಾದರೆ ರೇಣುಕಾಸ್ವಾಮಿ ಸರಿ ಮಾಡಿದ ಮತ್ತೊಂದು ಪ್ರಶ್ನೆ ಅಲ್ಲ. ಕೊಲೆ ಇಸ್ ಫೈನಲ್, ಅಲ್ಟಿಮೇಟ್ ಆಗೋಗಿದೆ ಅಲ್ಲಿ. ಇದು ಯಾಕೆ ಬೇಕು, ಅದರ ಸುತ್ತವೇ ಚರ್ಚೆಗಳಾಗುತ್ತೆ. ಆ ಸಂದರ್ಭದಲ್ಲಿ ಇಂಥವೆಲ್ಲ ಬಂದು ಹೋಗುತ್ತೆ. ಈಗ ಎಲ್ಲ ಒಂದು ಮೀಡಿಯಾದ ಹೊರಗೆ ಯೋಚನೆ ಮಾಡೋದಾದರೆ, ಈಗ ನಾನು ಮೀಡಿಯಾದಲ್ಲಿ ಇದ್ದವನೇ, ನಮ್ಗೆ ಗೊತ್ತು ಯಾಕೆ ಒಂದು ಸುದ್ದಿ ದರ್ಶನ್ ವಿಷಯ ಯಾಕೆ ಅಷ್ಟು ಮ್ಯಾಟ್ರ್ ಆಗುತ್ತೆ, ಯಾಕೆ ದರ್ಶನ್ ಬಗ್ಗೆನೇ ಮಾತಾಡ್ತೀವಿ ಅಂತಂದರೆ, ಹೌದು ಎಂಡ್ ಆಫ್ ದ ಡೇ ಹೀ ಈಸ್ TRP, ದಟ್ ಇಸ್ ಆಲ್ಸೋ ಟ್ರೂ. ಅವ್ರ ಬಗ್ಗೆ ಮಾತಾಡಿದಾಗ ವ್ಯೂಸ್ ಬರೋದು, ದಟ್ ಇಸ್ ಆಲ್ಸೋ ಟ್ರೂ. ಅದರ ಆಚೆಗೆ ದರ್ಶನ್ ಅವರಂತಹ ವ್ಯಕ್ತಿಗಳು ಈ ಥರದ ಅಪರಾಧ ಪ್ರಕರಣಗಳಲ್ಲಿ ಆರೋಪಿ ಅಂತ ಕಾಣಿಸ್ಕೊಂಡಾಗ ಜನಗಳು ನೋಡೋ ದೃಷ್ಟಿ ಬೇರೆ. ಬಟ್ ಮೀಡಿಯಾ ಅದನ್ನು ಹೇಗೆ ನೋಡಬೇಕು ಅಥವಾ ಹೇಗೆ ನೋಡ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ? ನಾವು ಪ್ರತಿ ಸಲ ಏನು ಹೇಳ್ತೀವಿ, ಕಾನೂನು ಎಲ್ಲರಿಗೂ ಒಂದೇ ಅನ್ನುವಂಥ ರೀತಿಯಲ್ಲಿ ಹೇಳ್ತೀವಿ. ಆ ಸಂದರ್ಭದಲ್ಲಿ ಅದನ್ನು ಅದೇ ಥರ ಕಾಣಬೇಕಾಗತ್ತೆ. ಈ ಹಿಂದೆ ಸಂಜಯ್ ದತ್ ಅಂತ ನಟ ಒಳಗೆ ಹೋಗಿದ್ರು, ಆಮೇಲೆ ಸಲ್ಮಾನ್ ಖಾನ್ ಹೋಗಿದ್ದರು. ಇವರೆಲ್ಲ ಸಿನಿಮಾದ ವಿಚಾರ ಬಂದಾಗ ಅದು ಹೇಳಿದ್ವಿ,
ಸಂಜಯ್ ದತ್ತ ನಟನಿಗೆ ಟಾಡಾದಲ್ಲಿ ಒಳಗಿದ್ದಾಗಲೂ ಕೂಡ ಪೆರೋಲ್ ಮೇಲೆ ಹೊರಗೆ ಬಂದಿದ್ದರು. ಸಿನಿಮಾಗಳನ್ನು ಮುಗಿಸೋದಕ್ಕೆ ಅವಕಾಶ ಇರುತ್ತೆ. ಇನ್ನೊಂದು ಕಡೆ 14 ಸಿನಿಮಾ ರೀ, ನಿರ್ಮಾಪಕರು ಏನು ಮಾಡಬೇಕು ಅಂತ ಹೇಳೋಗಿ ಇಲ್ಲ ಅದಕ್ಕೊಂದು ಅವಕಾಶ ಸಿಕ್ಕೇ ಸಿಗುತ್ತೆ, ಫಾರಿನ್ಗೆಲ್ಲ ಹೋಗ್ಲಿಕ್ಕೆ ಇರೋದಿಲ್ಲ ಅನ್ನೋಂಥದ್ದು. ಏನು ವಿಚಾರಗಳಿರುತ್ತೆ. ನೀವು ಹೇಳ್ದಂಗೆ ನೋಡಿ, ದರ್ಶನ್ ಅಂತ ಹೇಳುವಾಗ ಜನ ಜಾಸ್ತಿ ನೋಡ್ತಾರೆ. ಆಮೇಲೆ ದರ್ಶನ್ ಅಂತ ಹೇಳುವಾಗ ಎಲ್ಲವನ್ನು ಕೂಡ ನಾವು ಹೇಳಲೇಬೇಕಾಗತ್ತೆ. ಸರಿ ತಪ್ಪು ಎಲ್ಲವನ್ನು ಕೂಡ ಹೇಳಬೇಕಾಗತ್ತೆ. ಆಮೇಲೆ ಇನ್ನು ಕೆಲವರು ಹೇಳ್ತಾ ಇರ್ತಾರೆ ನಿಮ್ಗೆ ಹೆಂಗೆ ಮಾಹಿತಿ ಸಿಗುತ್ತೆ ಅಂತೇಳಿ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಾವು ಒಂದು ಮುಖ್ಯಮಂತ್ರಿಯ ಮಾಹಿತಿಯನ್ನು ಕಲೆ ಹಾಕಬೇಕು ಅಂದರೂ ಕೂಡ ಒಂದು 20 ಫೋನ್ ಕಾಲ್ ಆದರೂ ನಾವು ಬೇರೆ ಅವರ ಅಡುಗೆ ಭಟ್ರ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ ನಮಗೆ, ಅವರ ಡ್ರೈವರ್ ಬಗ್ಗೆ ಇರುತ್ತೆ, ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ಇರುತ್ತೆ, ಅವರು ಒಂದು ವೇಳೆ ಕಟ್ಟಿಂಗ್ ಶಾಪ್ಗೆ ಹೋದರೆ ಅಲ್ಲಿಯ ನಂಬರ್ ಕೂಡ ಇರುತ್ತೆ. ಸೊ ಹಾಗಾಗಿ ನಾವು ಅಲ್ಲಿ ಏನಾಗ್ತಿದೆ ಮೇ ಬಿ ಸಮ್ಟೈಮ್ಸ್ TRP ವೈಭವೀಕರಣ ಇದ್ದೇ ಇರುತ್ತೆ. ಅದಕ್ಕೆ ನಾನು ಹೇಳಿದೆ, ಈಗ ಒಂದು ಸಿನಿಮಾವನ್ನು ತೋರಿಸುವಾಗ ಮ್ಯೂಸಿಕ್ ಹಾಕತ್ತೆ ಸಿನಿಮಾ ತೋರಿಸೋದಿಲ್ಲ, ನಿಜ ಜೀವನದ ರಿಯಲ್ ಲೈಫಿಗೆ ಹತ್ತಿರವಾದಂಥದ್ದು ತೋರಿಸೋದಿಲ್ಲ. ಹಾಗಾಗಿ ಹೇಗೆ ನಾವು ಉಳಿದ ಸುದ್ದಿಗಳನ್ನು ತೋರಿಸ್ತೀವೋ, ಈಗ ಯಡಿಯೂರಪ್ಪನವರು ಜೈಲಿಗೆ ಹೋದ್ರು, ನಾವು ತೋರಿಸಿಲ್ವಾ? ಆಯಿತು, DK ಶಿವಕುಮಾರ್ ಜೈಲಿಗೆ ಹೋದರು, ನಾವು ತೋರಿಸಿಲ್ವಾ? ಎಲ್ಲವನ್ನು ಕೂಡ ಅದು ಕೂಡ ಇದೇ ರೀತಿ. ಇಲ್ಲಿ ಏನಾಗುತ್ತೆ, ಒಂದು ಉದ್ಯೋಗಕ್ಕೆ ಒಳಗಾಗ್ತೀವಿ ನಾವು. ಸಿನಿಮಾಗಳಲ್ಲಿ ದೊಡ್ಡ ಪರದೆಯಲ್ಲಿ ಬೇರೆ ರೀತಿಯಲ್ಲಿ ನೋಡಿರ್ತೀವಲ್ಲ, ಅದಕ್ಕೂ ನಿಜ ಜೀವನಕ್ಕೂ ಸಂಬಂಧ ಇರೋದಿಲ್ಲ. ನಿಜ ಜೀವನದಲ್ಲಿ ಅವ್ರು ತಪ್ಪು ಮಾಡಿದರೆ ತಪ್ಪಿಗೆ ಶಿಕ್ಷೆ ಆಗುತ್ತೆ. ಹಾಗಂತ ಇದೇ ಯಾವುದೇ ಒಬ್ಬ ನಟ ಆಗಲಿ ಅಥವಾ ರಾಜಕಾರಣಿ ಆಗಲಿ ಬೇರೆ ಒಂದು ಕಾರ್ ತಗೊಂಡ್ರು ನಾವು ಸುದ್ದಿ ಮಾಡಲ್ವಾ? ನೀವು ಅದನ್ನು ಮಾತ್ರ ತೋರಿಸಿ ಇದನ್ನು ತೋರಿಸ್ಬೇಡಿ ಅನ್ನೋ ತಪ್ಪು. ಹಾಗಾಗಿ ದರ್ಶನ್ ಅಂತ ಹೇಳಿದ ತಕ್ಷಣ ಹೇಗೆ ಅಭಿಮಾನಿಗಳಿದ್ದಾರೆ ಅದೇ ಥರ ಜನ ನೋಡೋರಿದ್ದಾರೆ. ಆಮೇಲೆ ಅವರೇ ಹೇಳ್ದಂಗೆ ಅಷ್ಟೇ ವಿರೋಧಿಗಳು ಇರ್ತಾರೆ ಅಂತ. ಸೊ ಇದೆಲ್ಲದರ ಆಚೆಗೆ ನಮಗೆ ಅಂದರೆ ಮಾಧ್ಯಮದಲ್ಲಿ ಕೂತು ನಾವು ನೋಡಬೇಕಾದ್ರೆ ಹೊರಗಡೆ ಜನಕ್ಕೆ ಅನಿಸ್ತಾ ಇರೋದು ಅವರ ಅಭಿಮಾನಿಗಳ ಪ್ರತಿಕ್ರಿಯೆ ಇದಕ್ಕೆ. ಅಂದರೆ ಒಂದು ಕೈದಿ ನಂಬರ್ ಕೊಟ್ಟರೆ ಅದನ್ನು ಸಹಿತ ಟ್ಯಾಟು ಹಾಕ್ಸ್ಕೊಂಡು ಗಾಡಿ ಮೇಲೆ ಹಾಕ್ಸ್ಕೊಂಡು ಅಥವಾ ಅದ್ರ ಮೇಲೆ ಸಿನಿಮಾ ಟೈಟ್ಲ್ ರಿಜಿಸ್ಟರ್ ಮಾಡಬೇಕು ಅನ್ನುವ ಹಂತಕ್ಕೆ ಹೋಗ್ತಾ ಇದೆಯಲ್ಲ, ಅಭಿಮಾನಿಗಳು ಹೀಗೆ ನಡ್ಕೋತಾ ಇರೋದು. ಅಂದರೆ ಯಾವುದೇ ಒಬ್ಬ ಆರೋಪಿ ಅಂತ ಕರ್ಕೊಂಡು ಹೋದಾಗ, ಅಪರಾಧಿ ಅಂತ ನಾವೇನು ಹೇಳ್ತಾ ಇಲ್ಲ, ಆರೋಪಿ ಅಂತಲೇ ಹೇಳ್ತಾ ಇರೋದು. ಆದರೆ ಅಭಿಮಾನಿಗಳು ಏನು ಹೇಳ್ತಿದ್ದಾರೆ ಅಂದರೆ ಆಲ್ರೆಡಿ ವರ್ಡಿಕ್ಟ್ ಅವರೇ ಮಾಡಿದ್ದಾರೆ, ಅವರೇ ಆಗೋಗ್ಬಿಟ್ಟಿದ್ದಾರೆ, ಅವ್ರು ಮಾಡೇ ಇಲ್ಲ, ಅವ್ರು ಏನೂ ಮುಟ್ಟೇ ಇಲ್ಲ, ಅವ್ರ ಮೇಲೆ ಬೇಕಂತ ಮಾಡ್ತಾ ಇದ್ದೀರಾ ಅನ್ನೋ ಅರ್ಥದಲ್ಲಿ ಒಂಥರ ವ್ಯತಿರಿಕ್ತವಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ ಅಂತಹ ಅಭಿಮಾನಿಗಳ ಬಗ್ಗೆ? ಅದರ ಅಭಿಮಾನ ಅಂದ್ರೆ ಏನು ಮತ್ತೆ? ಏನು ಮಾಡಿದ್ರು ಈಗ ಅಭಿಮಾನ ಅಂತಂದ್ರೆ ಏನು ಗೊತ್ತಾ? ನಾವು ಯಾವುದನ್ನು ಹೇಳಿದ್ರು ಕೂಡ ಅದನ್ನು ಸಮರ್ಥಿಸ್ಕೊಳ್ಳುವಂಥದ್ದು ಆಗುತ್ತೆ. ಈಗ ನಮ್ಮಲ್ಲೇ ಇರುತ್ತಲ್ವ, ಈಗ ನಮ್ಮಲ್ಲೊಂದು ಫ್ರೆಂಡ್ಶಿಪ್ ಇರುತ್ತೆ. ನನಗೆ ನೀವು ಇಷ್ಟ ಆದಂದರೆ ನೀವು ಏನು ಮಾಡಿದ್ರು ಕೂಡ ಇಲ್ಲ ಹಂಗಾಗಿರ್ಲಿಕ್ಕಿಲ್ಲ. ಸೊ ಹಾಗಾಗಿ ಅವ್ರು ಯಾರು, ನೀವೇ ಒಂದು ಮಾತು ಹೇಳ್ತೀರಿ, ಜನಪ್ರಿಯತೆ ಬೇರೆ ಸೆಲೆಬ್ರಿಟಿ ಬೇರೆ ಅಂತ. ಇಟ್ಸ್ ಬಿಗ್ ಸೆಲೆಬ್ರಿಟಿ. ಹಾಗಿರುವಾಗ ಆಮೇಲೆ ಸಿನಿಮಾದ ಪ್ರಭಾವ ಇದೆ ಅವ್ರ ಮೇಲೆ, ಸಹಜ. ಅಭಿಮಾನಿಗಳು ಆ ರೀತಿ ಮಾಡೋದು ಸಹಜ. ಆದರೆ ಅಭಿಮಾನಿಗಳು ಕೂಡ ಒಂದು ಆಲೋಚನೆ ಮಾಡಬೇಕು. ನಿಮ್ಮ ಹತ್ರ ಯಾರೋ ಒಂದು ಮಗು ಬಂದು ಕೇಳ್ತಾನೆ, ಇದೇನಪ್ಪ ಹಿಂಗೆ ಹಾಕಿದ್ದೀರಿ, ಇವ್ರದ್ದು ಅವ್ರೇನು ಮಾಡಿದ್ರಪ್ಪ ಅಂತೇಳಿ. ಈಗ ನಿಮ್ಮ ಮಕ್ಕಳು ಕೇಳೋ ಪ್ರಶ್ನೆಗೆ ನಿಮ್ಮ ಉತ್ತರ ಏನು, ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು, ಅಷ್ಟೇ, ಮತ್ತೇನಿಲ್ಲ. ಹಾಗಂತ ದರ್ಶನ್ ಅವ್ರಿಗೆ ವಿರೋಧ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಅಲ್ಲವೇ ಅಲ್ಲ. ಈಗ ದರ್ಶನ್ ಅವ್ರದ್ದೊಮ್ಮೆ ಬ್ಯಾನ್ ಆಗಿತ್ತು 1 ವರ್ಷಗಳ ಕಾಲ. ಯಾರೋ ದರ್ಶನ್ ಅವ್ರ ಸುದ್ದಿಗೆ ಹೋಗಲೇ ಇಲ್ಲ. ಜಗತ್ತು ನಡೀತಾ ಇರುತ್ತೆ. ಆಮೇಲೆ ಅವ್ರದ್ದೊಂದು ಸಂಪಾದಕರ ಜೊತೆ ಮೀಟಿಂಗ್ ಎಲ್ಲ ಆಯಿತು. ಮತ್ತು ನಾನು ಒಮ್ಮೆ ಆಲೋಚನೆ ಮಾಡ್ತಾಯಿದ್ದೆ, ಒಂದು ವೇಳೆ ಈಗಲೂ ಕೂಡ ಅದೇ ಬ್ಯಾನ್ ಥರ ಇದ್ದಿದ್ರೆ ಇದು ಸುದ್ದಿ ಹೋಗ್ತಾ ಇರಲಿಲ್ವೋ ನನಗೆ ಈಗಲೂ ಗೊತ್ತಿಲ್ಲ. ಇವನ್ ಅಮಿತಾಬ್ ಬಚ್ಚನ್ ಅವ್ರ ಮೇಲೆ ಇದೇ ಮಾಧ್ಯಮ ಒಮ್ಮೆ 10 ವರ್ಷಗಳ ಕಾಲ ಬ್ಯಾನ್ ಮಾಡುತ್ತೆ. ಅಮಿತಾಬ್ ಬಚ್ಚನ್ಗೆ ಅದು ಏನು ಫರಕ್ ಆಗಲೇ ಇಲ್ಲ, ಅವ್ರ ಪಿಕ್ಚರ್ಗಳು ಓಡ್ತಾ ಇತ್ತು. ಕೊನೆಗೆ 1984 ಕೂಲಿ ಸಿನಿಮಾದಲ್ಲಿ ಇಲ್ಲಿ ಅವರಿಗೆ ಆಕ್ಸಿಡೆಂಟ್ ಆದಾಗ ಮಾಧ್ಯಮಗಳೇ ಸ್ವಯಂ ಪ್ರೇರಿತರಾಗಿ ಬಂದು ಸ್ಟೋರಿ ಮಾಡೋದು. ಆಗ ನಿಮಗೆ ನೆಗೆಟಿವ್ ಮಾಡೋಕ್ಕೆ ಬರಲ್ಲ, ಆಗ ಗುಣಮುಖರಾಗಲಿ ಮತ್ತೊಬ್ಬರಾಗಲಿ ಅಂತ ಹೇಳುವಾಗ. ಈಗ ಇದೇ ದರ್ಶನ್ ಅವರು ಕೊರೋನಾ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ದತ್ತು ತಗೊಳ್ರಪ್ಪ ಅಂತೇಳಿ ಯಾರು ಅದನ್ನು ಹೈಲೈಟ್ ಮಾಡಿದ್ದು? ಮಾಧ್ಯಮ. ಫಸ್ಟ್ ಟೈಮು ಇದೇ ದರ್ಶನ್ ಅವರು ನಾನು ಮುಂದೆ ಫೇಸ್ಬುಕ್ಕಲ್ಲಿ ಬರ್ತಾರೆ, ನಾನು ಇವತ್ತೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತೇಳಿ. ಸ್ಟೇಟ್ಮೆಂಟ್ ಏನಂತಂದರೆ, ಇನ್ನು ಮುಂದೆ ನನ್ನ ಅಭಿಮಾನಿಗಳನ್ನು ನಾನು ಸೆಲೆಬ್ರಿಟೀಸ್ ಅಂತ ಕರಿತೀನಿ. ಯಾರು ಫೇಮಸ್ ಮಾಡಿದ್ದು? ಮಾಧ್ಯಮನೇ. ಸೊ ಹಾಗಿರುವಾಗ ಮಾಧ್ಯಮ ಅದರ ಕೆಲಸನ ಮಾಡ್ತಾ ಇರುತ್ತೆ. ನಮಗೆ ಈ ಕಾಲಘಟ್ಟದಲ್ಲಿ ಏನು ಅನಿಸುತ್ತೆ, ಅದು ಇದು ಇವ್ರ ತಪ್ಪು ಅವ್ರ ತಪ್ಪು ಅಲ್ಲ. ಈ ಜೋರಾಗಿ ಮಳೆ ಬಂದಾಗ ಏನಾಗುತ್ತೆ ಗೊತ್ತಾ, ನಮಗೆ ಈ ನದಿ ನೀರೆಲ್ಲ ಕೆಂಪಾಗಿ ಕಾಣಲಿಕ್ಕೆ ಶುರು ಆಗುತ್ತೆ. ನೀವು ಸ್ವಲ್ಪ ಟೈಮ್ ಬಿಡಬೇಕು, ತನ್ನಿಂದಾನೇ ಅದು ನೀಲಿ ಬಣ್ಣಕ್ಕೆ ಬರುತ್ತೆ. ಬಟ್ ಈಗ ಕೆಂಪು ಬಣ್ಣ ಇರೋ ಟೈಮು ನೀವು ಹೇಳಿದ ಅರ್ಥ ಆಗ್ತಾ ಇಲ್ಲ, ಅಷ್ಟೇ. ಸೊ ಫೈನಲಿ ಇವಾಗ ದರ್ಶನ್ ವಿಚಾರದೆಲ್ಲ ಸೈಡಿಗೆ ಇಟ್ಬಿಟ್ಟು ನಾನು ಇವಾಗ ಮಾತಾಡ್ಸೋಕ್ಕೆ ಬಂದಿದ್ದೇನು ಅಂತಂದರೆ, ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮ ಅದೊಂದು ವಿಡಿಯೋ ಆಡಿಯೋ ಆಗಿ 5.5-6 ಕೋಟಿ ಅಷ್ಟು ವ್ಯೂಸ್ ಬರುವಷ್ಟು ರೀಲ್ಸ್ ನನಗೆ ಬಂದಿದ್ರು ಕೂಡ 6 ಕೋಟಿ ಆಗ್ಬಿಡ್ತಿತ್ತು. ಅಲ್ಲ, ಏನು ಹೇಳ್ತೀರಾ ಅದು ಆ ವೈರಲ್ ಆಗಿರೋದಕ್ಕೆ? ಅಂದರೆ ನನ್ನ ಪ್ರಕಾರ ನಿಮ್ಮ ಕಾಂಟೆಂಟ್ಗಳು ನಿಮ್ದು ಆಗುತ್ತೆ, ಆಲ್ರೆಡಿ ಈ ಹಿಂದೆ ಬಿಗ್ 3 ಮತ್ತೊಂದು ಕಾರ್ಯಕ್ರಮಗಳಲ್ಲಿ ಆಗಿದ್ದಿದೆ. ಬಟ್ ಆದರೆ ಇದು ನಾನು ಕಂಡ ಹಾಗೆ ಜಯಪ್ರಕಾಶ್ ಶೆಟ್ಟರ್ ಅತಿ ಹೆಚ್ಚು ವೈರಲ್ ಆಗಿರುವ ಕಂಟೆಂಟ್ ಇದು. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಅಲ್ಲಿ ಒಂದು ಖುಷಿ ಏನಪ್ಪ ಅಂತಂದರೆ, ಯಾರನ್ನ ಟೀಕೆ ಟಿಪ್ಪಣಿ ಮಾಡಿ ಆಗಿದ್ದಲ್ಲ ಅದು.
ಅದೊಂದು ರೀತಿಯಲ್ಲಿ ಹೆಂಗಾಗಿದೆ ಅಂದರೆ ಇನ್ನು ಮುಂದೂ ಬಳಸ್ಬೋದು ಅಂತ ಯಾರೋ ಒಂದು ಫ್ರೆಂಡ್ ಹೇಳ್ತಾ ಇದ್ದ, ಸರ್ ಬರ್ತ್ಡೇಗೆ ಫ್ರೆಂಡ್ಸ್ಗಳು ಫೋನ್ ಮಾಡಿದರು, ಬರ್ತ್ಡೇ ಟ್ರೀಟ್ ಇಲ್ವಾ, ಶೆಡ್ಡಿಗೆ ಬಾ ತಂದರು ಅಂತ. ಸೊ ಹಾಗಿದ್ದಾಗ ಅದು ವಿರೋಧ ಪರ ಅನ್ನೋಕ್ಕೆ ಬದಲಾಗಿ ಈಗ ಒಂದು ದರ್ಶನ್ ಅದು ಇವ್ರದ್ದು ಉಪೇಂದ್ರ ಅವ್ರದ್ದು ಮೀಟರ್, ಇದು ಹೊಸದು ನಮಗೆ, ಧೈರ್ಯಕ್ಕೆ ಮೀಟರ್, ಆಮೇಲೆ ಕಲೀಜ. ಅದೇ ಥರ ಇನ್ನು ಮುಂದೆ ಯಾವುದಾದ್ರೂ ಬಂದಾಗ ಶೆಡ್ಡಿಗೆ ಬಾ, ಶೆಡ್ಡಿಗೆ ಹೋಗೋಣ, ಏನು ಮಾಡೋ ಶೆಡ್ ಕೆಲಸ ಇರೋದು ಶೆಡ್ಡಿಗೆ ಹೋಗೋಣ, ಕುಂಟೆಬಿಲ್ಲೆ ಆಡೋಣ, ಟ್ರೆಂಡ್ ಆಗ್ಬೋದು ಅಂತ ಗೊತ್ತಿಲ್ಲ. ಆಮೇಲೆ ಟ್ರೆಂಡ್ ಆಗಿರೋದು ಒಮ್ಮೆ ಹೋಗುತ್ತೆ, ಒಂದು ಉಳ್ಕೊಳ್ಳುತ್ತೆ, ಹೋಗುತ್ತೆ. ಸೊ ಹಾಗಾಗಿ ಒಂದು ಯಾವುದೇ ರೀತಿಯಲ್ಲೂ ಕೂಡ ಯಾರಿಗೂ ನೋವುಂಟು ಮಾಡದ ರೀತಿಯಲ್ಲಿ ಅದು ಇರೋ ಕಾರಣಕ್ಕಾಗಿ ಒಂದು ಖುಷಿ ಇದೆ. ಯಾರಿಗೂ ನೋವುಂಟು ಮಾಡ್ತಾ ಇಲ್ಲ. ಆ ಘಟನೆ ಬೇರೆ ಇರ್ಬೋದು, ನೋವುಂಟು ಮಾಡುವಂಥದ್ದಲ್ಲ. ಎಲ್ಲರೂ ಕೂಡ ಅದನ್ನು ಎಂಜಾಯ್ ಮಾಡ್ಬೋದು. ಬಾ ಶೆಡ್ಗೆ ಹೋಗೋಣ, ಕೆಲಸ ಇಲ್ವಾ, ಬಾ ಶೆಡ್ಗೆ ಹೋಗೋಣ, ಆಮೇಲೆ ಕುಂಟಾವಿಲ್ಲ ಆಡೋಣ ಅಂತ. ಹಾಗಾಗಿ ಖುಷಿ ಇದೆ. ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ನಿಮ್ಮ ರಿಪಬ್ಲಿಕ್ ಕನ್ನಡದ ನ್ಯೂಸ್ಗಳು ತುಂಬ ಚೆನ್ನಾಗಿ ಬರ್ತಿದೆ, ಚಾನಲ್ ತುಂಬ ಚೆನ್ನಾಗಿ ಬರ್ತಿದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಜಯಪ್ರಕಾಶ್ ಶೆಟ್ಟರ್ ಜೊತೆಗಿನ ಮಾತು. ಯಾರಿಗಾದರೂ ಕೆಲಸ ಇಲ್ಲ ಅಂದರೆ ಹೇಳಿ, ಜಯಪ್ರಕಾಶ್ ಶೆಟ್ಟರ್ ಶೆಡ್ಡಿಗೆ ಕರ್ಕೊಂಡು ಹೋಗ್ತಾರೆ, ಕುಂಟಾಬಿಲ್ಲೆ ಆಡಿಸ್ತಾರೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.